Yes, sir. Okay. Yeah, once again, good morning, everybody. Thank you, Varsha. Today's ಇವತ್ತಿನ ಪ್ರೋಗ್ರಾಮ್ ಹೇಗೆ DX ಅನ್ನ ನಾವು ಬಿಸ್ನೆಸ್ ಆಗಿ ಮಾಡೋದು ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದೆ. ನಿಮ್ಮ ಹತ್ರ ಯಾರ ಹತ್ರ ಪೆನ್ ಇದೆ ಅಥವಾ ಬುಕ್ ಇದೆ, ಪಾಯಿಂಟ್ ನ ನೋಡ್ಕೋಬೇಕಾಗ್ತದೆ. ಯಾಕೆಂದ್ರೆ ಇದು ಡೀಟೇಲ್ ನಾನು ಮತ್ತೆ ಮತ್ತೆ ಕೊಡ್ಲಿಕ್ಕೆ ಆಗ್ತದೆ. ಸೊ ಒನ್ ಬೈ ಒನ್ ಪಾಯಿಂಟ್ ಹೇಳ್ತಾ ಹೋಗ್ತಾ ಇರ್ತೀನಿ. ಮತ್ತೆ ಅದನ್ನ ನೀವು ಡೀಟೇಲ್ ಆಗಿ ಯಾರಿಗೆಲ್ಲ ಇನ್ಫಾರ್ಮೇಶನ್ ಬೇಕು ಅದು ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಬಿಸ್ನೆಸ್ ಯಾಕೆಂದ್ರೆ ಮೊನ್ನೆ ನಾವು ಹೆಲ್ತ್ ವೈಸ್ ಯಾಕೆ ಡಿಎಕ್ಸನ್ ಮಾಡ್ಬೇಕಂತ ಗೊತ್ತಾಗಿದೆ. ನಿನ್ನೆ ನಾವು ವೆಲ್ತ್ ವೈಸ್ ಯಾಕೆ ಡಿಎಕ್ಸನ್ ಮಾಡ್ಬೇಕಂತ ಗೊತ್ತಾಗಿದೆ. ಇನ್ನು ಫ್ಯಾಮಿಲಿ ವೈಸು ಮತ್ತೆ ಸೋಷಿಯಲ್ ವೈಸ್ ಯಾಕೆ ಮಾಡ್ಬೇಕು ಅಂತ ಇನ್ನು ಎರಡು ಪಾಯಿಂಟ್ ಇದೆ. ಅದು ಇನ್ನೊಂದು ದಿವಸ ಕವರ್ ಮಾಡುವ. ಸೋಷಿಯಲ್ ವೈಸ್ ಇನ್ ದ ಸೆನ್ಸ್ ನೀವು ಎಷ್ಟು ದೊಡ್ಡದಾಗಿ ಎಷ್ಟು ಜನರಿಗೆ ನೀವು ಹೆಲ್ಪ್ ಮಾಡ್ಬೋದು ಡಿಎಕ್ಸನ್ ಅಲ್ಲಿ, ಅದೊಂದು. ಎರಡನೇದಾಗಿ ನೀವು ಎಷ್ಟೋ ಜನರಿಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ ಇದೆ, ಅವರಿಗೂ ಕೂಡ ಡಿಎಕ್ಸನ್ ಯಾವ ರೀತಿ ಅವರದ್ದು ಫೋಕಸ್ ಇದೆ, ಅದೇ ತರ ನೀವು ಸಹ ಫೋಕಸ್ ಅನ್ನ ಮಾಡಿದ್ರೆ ಸೊ ನಿಮ್ಗೂ ಸಹ ಸೊಸೈಟಿಗೆ ಒಳ್ಳೇದಾಗಿ ನಿಮ್ಗೂ ಒಳ್ಳೆ ಆಗ್ತದೆ. ಇನ್ನು ನಿಮ್ಗೆ ಫ್ಯಾಮಿಲಿ ವೈಸ್ ಇನ್ ದ ಸೆನ್ಸ್ ಎಷ್ಟೋ ಜನ ಹೆಣ್ಮಕ್ಳು ಎಷ್ಟೋ ಜನ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಎಷ್ಟೋ ಜನ ಮದುವೆ ಆಗ್ತಾರೆ, ಯಾವುದೋ ಒಂದು ಕಾರಣಕ್ಕಾಗಿ ಅವರು ಡೈವರ್ಸ್ ಆಗುವ ಚಾನ್ಸಸ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ. ಸೊ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿಯಲ್ಲಿ ತುಂಬಾ ಪ್ರಾಬ್ಲಮ್ ಆಗೋಗ್ಬಿಡ್ತದೆ. ಸೊ ಅಂತವರಿಗೂ ಸಹ ಡಿಎಕ್ಸನ್ ಯಾವ ರೀತಿ ನಿಮ್ಗೆ ಫ್ಯಾಮಿಲಿ ವೈಸ್ ಹೆಲ್ಪ್ ಆಗ್ತದೆ. ಅದಕ್ಕೆ ನಾವು ಯಾವಾಗ್ಲೂ ಇದನ್ನ ಹಸ್ಬೆಂಡ್ ವೈಫ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಬ್ರು ಒಂದೇ ಕೋಡ್ ನಂಬರ್ ಅಲ್ಲಿ ಇಬ್ರು ಬಿಸ್ನೆಸ್ ಅನ್ನ ಮಾಡಬಹುದು. ಸೊ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆದ್ರೂ ಕೂಡ ನಿಮ್ಗೆ ಲಾಸ್ಟ್ ವರೆಗೆ ಇದರಲ್ಲಿ ನಿಮ್ಗೆ ರೆಸಿಡ್ಯೂಯಲ್ ಇನ್ಕಮ್, ರಾಯಲ್ಟಿ ಇನ್ಕಮ್ ಇರ್ತದೆ. ಸೊ ಈ 100% ನೀವು ಸರ್ವೈವ್ ಆಗ್ಬಹುದು. ಸೊ ಆ ರೀತಿಯಲ್ಲಿ ಟೂ ಸಬ್ಜೆಕ್ಟ್ ಇದೆ, ಅದನ್ನ ಇನ್ನೊಂದ್ ದಿವಸ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋಣ. ಸೊ ಈಗ ನಾವು ಬಿಸ್ನೆಸ್ ಅನ್ನ ಯಾವ ರೀತಿ ಮಾಡೋದು. ಸೊ ಸ್ಟಾರ್ಟ್ ಅಪ್ ಸೆಷನ್, ಯಾವುದೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಅಪ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ಪ್ರಾಡಕ್ಟ್ ಅನ್ನ ನೀವೇ ಯೂಸ್ ಮಾಡ್ಲೇಬೇಕು. ತುಂಬಾ ಜನ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡದೆ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದ್ರೆ ಅವರಿಗೆ ಇದು ತುಂಬಾ ಕಾಸ್ಟ್ಲಿ ಅಂತ ಕಾಣ್ತದೆ. ಗೊತ್ತಾಯ್ತು ನಮಗೆ, ತುಂಬಾ ಕಾಸ್ಟ್ಲಿ ಅಂತ ಕಾಣ್ತದೆ. ಅವಾಗ ಅವರು ಒಂದ್ ದಿವಸ ಈ ಬಿಸ್ನೆಸ್ ಅನ್ನ ಬಿಟ್ಟು ಹೋಗ್ಬೋದು ಅವ್ರು. ಸೊ ಈ ಪ್ರಾಡಕ್ಟ್ ಅನ್ನ ನೀವು ಯಾವಾಗ ಯೂಸ್ ಮಾಡ್ತೀರಿ, ಆ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದರ ಎಲ್ಲ ಎಫಿಕೆಸಿ ಗೊತ್ತಾಗ್ತದೆ. ಗೊತ್ತಾಯ್ತಾ ನಿಮ್ಗೆ, ಅದರ ಎಫಿಕೆಸಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ಅದರ ಕ್ವಾಲಿಟಿ ಗೊತ್ತಾಗ್ತದೆ, ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದೆ. ಸೊ ಆಮೇಲೆ ನಿಮ್ಗೆ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ನಿಮ್ಗೆ ಮನಸ್ಸಾಗ್ತದೆ. ಸೊ ಹಾಗಾಗಿರೋದ್ರಿಂದ ಫಸ್ಟ್ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡಬೇಕು. ಎರಡನೇದು, ಪ್ರಾಡಕ್ಟ್ ನಿಮ್ಗೆ ಏನು ಯೂಸೇಜ್ ಆಗ್ತದೆ, ನಿಮ್ಮ ಅನುಭವ ಏನಾಗ್ತದೆ ಅದ್ರ ಜೊತೆ ಅದನ್ನ ನೀವು ಹಂಚ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಎಸಿಡಿಟಿ ಜಾಸ್ತಿ ಆಯ್ತು, ಎಸಿಡಿಟಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ, ಎಸಿಡಿಟಿ ನನಗೆ ತುಂಬಾ ಇತ್ತು, ತುಂಬಾ ಸಫರ್ ಆಗ್ತಾ ಇದ್ದೆ, ಸೊ ಇದನ್ನ ತಗೊಂಡ ನಂತರ ನನಗೆ ಕರೆಕ್ಟ್ ಆಯ್ತು, ಸೊ ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೆ. ದಟ್ ಈಸ್ ದ ಶೇರ್ ದ ಎಕ್ಸ್ಪೀರಿಯನ್ಸ್. ಅದೇ ನೀವು ಟೂತ್ ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಅಥವಾ ಬ್ಯೂಟಿ ಪ್ರಾಡಕ್ಟ್ ಇರ್ಬೋದು, ಎನಿಥಿಂಗ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದು ಎರಡನೇದು. ಮೂರನೇದಾಗಿ ಬಿಲ್ಡ್ ದ ನೆಟ್ವರ್ಕ್. ಸೊ ಫಸ್ಟ್ ಟೂ ಸಬ್ಜೆಕ್ಟ್ ಇದೆಯಲ್ಲ, ಅದು ಯಾರು ಬೇಕಾದ್ರೂ ಮಾಡ್ಬೋದು. ಗೊತ್ತಾಯ್ತು ನಮಗೆ, ಯಾಕಂದ್ರೆ ಯೂಸ್ ಅಂಡ್ ಶೇರ್ ಅಂತ ಯಾರು ಬೇಕಾದ್ರು. ಬಟ್ ಬಿಲ್ಡ್ ದ ನೆಟ್ವರ್ಕ್ ಇದೆಯಲ್ಲ, ಯು ಹ್ಯಾವ್ ಟು ಗೋ ಟು ದ ಫರ್ದರ್ ಸ್ಟೆಪ್ಸ್ ಗೆ ನೀವು ಬರ್ಲೇಬೇಕು. ಈಗ ನೀವು ಯೂಸ್ ದ ಪ್ರಾಡಕ್ಟ್ ಅಂಡ್ ಶೇರ್ ದ ಅಲ್ಲಿ ನಿಮ್ಗೆ ಸ್ಟಾರ್ ಆಗ್ಬೋದು, ಎಮ್ ಎ ರೂಬಿ ಆಗ್ಬೋದು, ಇಲ್ಲ ಅಂದ್ರೆ ನೀವು ಡೈಮಂಡ್ ವರೆಗೂ ಹೋಗ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ಇದು ಅಕ್ಯುಮುಲೇಷನ್ ಸಿಸ್ಟಮ್ ಅಲ್ಲಿ ಇದೆ. ಬಟ್ ನೀವು ಬಿಲ್ಡ್ ದ ನೆಟ್ವರ್ಕ್. ಎಷ್ಟೋ ಜನ ನೋಡಿ ಡೈಮಂಡ್ ಆದ್ರ ನಂತರ, ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಆದ್ರ ನಂತರ ಅವ್ರು ಅಲ್ಲಿ ಬಂದು ಸ್ಟ್ರಕ್ ಆಗಿ ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಹೌ ಟು ಬಿಲ್ಡ್ ದ ನೆಟ್ವರ್ಕ್ ಅಂತ ಗೊತ್ತಿರೋದಿಲ್ಲ, ಆವಾಗ ಅಲ್ಲಿ ಸ್ಟ್ರಕ್ ಆಗ್ತದೆ. ಸೊ ಅದರಿಂದ ಈ ಬಿಲ್ಡ್ ದ ನೆಟ್ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈಗ ನೋಡಿ, ಅಂಗಡಿ ಇಟ್ಟು ಸಕ್ಸಸ್ ಆಗ್ತಾರೆ, ಅಥವಾ ಯಾವುದೋ ಉದ್ಯೋಗ ಮಾಡಿ ಸಕ್ಸಸ್ ಆಗ್ತಾರೆ, ಆದ್ರೆ ನೆಟ್ವರ್ಕ್ ಅಲ್ಲಿ ಸಕ್ಸಸ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಕೆಲಸಗಾರನ ತಗೊಳ್ಳೋದಿಲ್ಲ. ನೀವು ಈ ಬಿಸ್ನೆಸ್ ಗೆ ನಿಮ್ಗೆ ಕೆಲಸಗಾರ ಇಲ್ಲ, ಯಾಕಂದ್ರೆ ನೀವು ಪಾರ್ಟ್ನರ್ಸ್ ಅನ್ನ ತಗೊಳ್ತೀರಿ. ಯಾಕಂದ್ರೆ ಪಾರ್ಟ್ನರ್ಸ್ ಒಪಿನಿಯನ್ ಇದೆಯಲ್ಲ, ಅದು ಡಿಫ್ರೆಂಟ್ ಆಗಿರ್ತದೆ. ಆ ಡಿಫ್ರೆಂಟ್ ಒಪಿನಿಯನ್ ಜೊತೆಗೆ ನೀವು ಏನು ಡಿಫ್ರೆಂಟ್ ಆದ್ರೆ ನೀವು ಈ ಬಿಸ್ನೆಸ್ ಅನ್ನ ಕಟ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಸೊ ಡಿಫ್ರೆಂಟ್ ಒಪಿನಿಯನ್ಗೆ ನೀವು ಕರೆಕ್ಟ್ ಮಾಡ್ಕೊಂಡು ಹೋದ್ರೆ ಮಾತ್ರ ನೀವು ನೆಟ್ವರ್ಕ್ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ತುಂಬಾ ಜನ ನೆಟ್ವರ್ಕ್ ಅಲ್ಲಿ ಯಾಕೆ ಇದು ಆಗುದಿಲ್ಲ ಅಂತ ಹೇಳಿದ್ರೆ, ಅವರಿಗೆ ದೇ ಡೋಂಟ್ ನೋ ಹೌ ಟು ಬಿಲ್ಡ್ ದ ನೆಟ್ವರ್ಕ್. ಅವರು ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾರೆ, ಬಟ್ ಇದರಲ್ಲಿ ಬಿಸ್ನೆಸ್ ಬಿಲ್ಡ್ ಮಾಡಿದ್ರೆ ನಿಮ್ಗೆ ಏನು ವರ್ಕ್ ಆಗೋದಿಲ್ಲ. ಯು ಹ್ಯಾವ್ ಟು ಬಿಲ್ಡ್ ದ ಪೀಪಲ್. ಪೀಪಲ್ ನ ಬಿಲ್ಡ್ ಮಾಡಿದ್ರೆ ಅವ್ರು ಲೀಡರ್ಸ್ ಆಗ್ತಾರೆ. ಲೀಡರ್ಸ್ ಏನ್ ಮಾಡ್ತಾರೆ, ಬಿಸ್ನೆಸ್ ಅನ್ನ ಮಾಡ್ತಾರೆ. ಇದನ್ನ ನೀವು ಸರಿಯಾಗಿ ತಿಳ್ಕೊಂಡ್ರೆ ಈ ಬಿಸ್ನೆಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ನೀವು ಬೆಳೆಸಲಿಕ್ಕೆ ಆಗ್ತದೆ. ಸೊ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವರ್ಷ ಐ ವಿಲ್ ಮೇಕ್ ಇಟ್ ಬಿಗ್ ಸ್ಲೈಡ್. Yes. ಓಕೆ. ಓಕೆ. ಫಸ್ಟ್ ನೀವು ಪ್ರಾಡಕ್ಟ್ ಅನ್ನ ಯಾಕೆ ಯೂಸ್ ಮಾಡ್ಬೇಕು. ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಗೊತ್ತಾಗ್ತದೆ, ಫಸ್ಟ್ ಗೊತ್ತಾಗೋದೇ ಕ್ವಾಲಿಟಿ. ಈಗ ನಾನು ಜಸ್ಟ್ ನೋಡಿ, ಈ ಟೀ ಇದೆ ನನ್ನ ಜೊತೆಗೆ, ಈ ಟೀ ಇಲ್ಲೇ ಹೊರಗಡೆ ಇದೆ, ನೀನ್ ಬೇಕು 1 ಗಂಟೆ 2 ಗಂಟೆ ಟೀ ಬಗ್ಗೆ ಮಾತಾಡ್ಬೋದು, ಬಟ್ ದರ್ ಇಸ್ ನೋ ಯೂಸ್ ಎಟ್ ಆಲ್. ಒನ್ಸ್ ಈ ಟೀ ಅನ್ನ ನೀವು ಕುಡಿದ್ರೆ, ಈಗ ಗೊತ್ತಾಯ್ತು ನೋಡಿ ಎಂತ ಟೀ, ಎಂತ ಅರೋಮಾ, ಯಾವ ರೀತಿ ಫ್ರೆಶ್ನೆಸ್ ಆಗ್ತದೆ. ಇದು ನಿಮ್ಗೆ ಕ್ವಾಲಿಟಿ.
DX ಇಂದ ನಿಮ್ಗೆ ಕ್ವಾಲಿಟಿ ಗೊತ್ತಾಗಬೇಕಾದ್ರೆ ನೀವು ಪ್ರಾಡಕ್ಟ್ ನ ನೀವು ಸ್ವಂತಕ್ಕೆ ಬಳಸಲೇಬೇಕು. ಆವಾಗ್ಲೇ ನಿಮ್ಗೆ ಅದ್ರಲ್ಲಿ ಗೊತ್ತಾಗೋದು. ಎರಡು ರೀತಿ ಇದೆ. ಒಂದು ನಿಮ್ಗೆ ಈ ಮೇಲ್ಗಡೆ ಏನು ಕ್ವಾಲಿಟಿ ಇದೆ ಅದು ಗೊತ್ತಾಗ್ತದೆ. ಇನ್ನೊಂದು ಒಳಗಡೆ ಅದು ಇನೋವೇಟಿವ್ ಕ್ವಾಲಿಟಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದರಲ್ಲಿ ಜ್ಞಾನೋಡರಮ ಇದೆ, ಅದು ಲೇಟರ್ ಸ್ಟೇಜ್ ಅಲ್ಲಿ ನಿಮ್ಗೆ ಗೊತ್ತಾಯ್ತು ನಿಮ್ಗೆ. ಸೊ ಅದರಿಂದ ದ ಕ್ವಾಲಿಟಿ, ಎಫಿಕಸಿ, ಯೂಸೇಜ್, ಬೆನಿಫಿಟ್ಸ್ ಅದಷ್ಟ ನಂತರ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದೆ. ಸೊ ಹಾಗಾಗಿ ಈ ಕ್ವಾಲಿಟಿ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು, ಎಫಿಕಸಿ ಗೊತ್ತಾಗಬೇಕು, ಪ್ರಾಡಕ್ಟ್ ನ ಏನೇನು ಲಾಭ ಇದೆ ಗೊತ್ತಾಗಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರೆ ಈ ಪ್ರಾಡಕ್ಟ್ ನ ಸ್ವಂತ ನೀವೇ ಉಪಯೋಗ ಮಾಡ್ಬೇಕು. ಆವಾಗ್ಲೇ ನಿಮ್ಗೆ ಗೊತ್ತಾಗೋದು ಈ ಪ್ರಾಡಕ್ಟ್ ಬೆನಿಫಿಟ್ ಏನಂತ. ತುಂಬಾ ಜನ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದಿಲ್ಲ, ಸುಮ್ಮನೆ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಆವಾಗ ಅವರಿಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟು ಇರುವುದಿಲ್ಲ, ಅವ್ರಿಗೆ ಆತ್ಮವಿಶ್ವಾಸ ಅಷ್ಟು ಇರುವುದಿಲ್ಲ. ಅದಕ್ಕೋಸ್ಕರ ಅವರು ಸೋತೋಗ್ತಾರೆ. ಆದ್ರಿಂದ ಯೂಸ್ ದ ಪ್ರಾಡಕ್ಟ್ ಅಲ್ಲಿ ನೀವು ಯಾಕೆ ಯೂಸ್ ಮಾಡಬೇಕು ಈ ಪಾಯಿಂಟ್ ಅನ್ನ ನೀವು ನೋಟ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಜನರಿಗೆ ಅದನ್ನ ತಿಳಿಸ್ಬೇಕು ನೀವು. ಆವಾಗ ಮಾತ್ರ ಅವರು ಅದ್ರ ಬಗ್ಗೆ ಐಡಿಯಾ ಗೊತ್ತಾಗ್ತದೆ. ದ ಫಸ್ಟ್ ಸ್ಟೆಪ್ ಇಸ್ ಓವರ್. ಈ ಪ್ರಾಡಕ್ಟ್ ಯಾಕೆ ಯೂಸ್ ಮಾಡ್ಬೇಕಂತ. ಈಗ ಸೆಕೆಂಡ್ ಸ್ಟೆಪ್ ಅಲ್ಲಿ ಬರ್ತಾ ಇದೀವಿ, ಶೇರ್ ದ ಎಕ್ಸ್ಪೀರಿಯನ್ಸ್. ನಿಮ್ಗೆ ಆದ ಅನುಭವಗಳನ್ನ ಹಂಚ್ಕೊಳ್ಳಿ. ಯಾರ ಜೊತೆಗೆ? ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ರೆಂಡ್ಸು, ನಿಮ್ಮ ಕೊಲೀಗ್ಸು, ಸೊ ನಿಮ್ಮ ನೆರೆಹೊರೆಯವರು, ಇವ್ರ ಜೊತೆಗೆ ಹಂಚ್ಕೊಳ್ಬೋದು. ಯಾಕಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್. ನೀವು ನೋಡಿ ಬೇಕಾದ್ರೆ ಒಂದು ಶೋರೂಮಿಗೆ ಹೋಗ್ತೀರಿ, ನೀವು ಅಲ್ಲಿ ಡ್ರೆಸ್ ತೋರ್ತೀರಿ, ಡ್ರೆಸ್ ನಿಮ್ಗೆ ಒಳ್ಳೆ ಖುಷಿ ಆಗ್ತದೆ, ನೀವು ಅದನ್ನ ಎಲ್ಲ ಜೊತೆಗೆ ಹಂಚ್ಕೊಳ್ತೀರಿ, ರೈಟ್? ಸೊ ಒಂದು ಡಾಕ್ಟರ್ ಹತ್ರ ಹೋಗ್ತೀರಿ, ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತೀರಿ, ತುಂಬಾ ಒಳ್ಳೇದಾಗ್ತದೆ, ನೀವು ಜನರ ಜೊತೆಗೆ ಹಂಚ್ಕೊಳ್ತೀರಿ. ಅಥವಾ ಒಂದು ಸಿನಿಮಾ ನೋಡ್ತೀರಿ, ಸಿನಿಮಾ ನೋಡಿದ್ರೆ ಹಾಡು, ಡಾನ್ಸ್ ಎಲ್ಲ ಖುಷಿ ಆಗ್ತದೆ, ಜನರ ಜೊತೆಗೆ ಹಂಚ್ಕೊಳ್ತೀರಿ. ಏನಾದ್ರೂ ಸಿಗ್ತದ ನಿಮ್ಗೆ? ನಥಿಂಗ್. ಅಂದ್ರೆ ನೀವು ಡೇ ಟು ಡೇ ಯು ಆರ್ ಡೂಯಿಂಗ್ ನೆಟ್ವರ್ಕಿಂಗ್. ಆದ್ರೆ ಈ ನೆಟ್ವರ್ಕಿಂಗ್ ಮಾಡ್ತಾರೆ, ಆದ್ರೆ ನಿಮ್ಗೆ ಅದಕ್ಕೆ ಅದಕ್ಕೆ ಬೆನಿಫಿಟ್ ಸಿಗುವುದಿಲ್ಲ. ಅಫ್ಕೋರ್ಸ್ ಯು ಆರ್ ಡೂಯಿಂಗ್ ನೆಟ್ವರ್ಕಿಂಗ್, ಬಟ್ ನಿಮ್ಗೆ ಅದಕ್ಕೆ ಬೆನಿಫಿಟ್ ಸಿಗುವುದಿಲ್ಲ. ಸೊ ಡಿಎಕ್ಸನ್ ನೆಟ್ವರ್ಕ್ ಅಲ್ಲಿ ಏನಾಗ್ತದೆ ಅಂದ್ರೆ, ನೀವು ಇದನ್ನ ಹಂಚ್ಕೊಂಡಾಗ ನಿಮ್ಗೆ ಬೇಕಾದಷ್ಟು ನೀವು ಲಾಭಗಳನ್ನ ನೀವು ಪಡಿಬಹುದು, ಬೇಕಾದಷ್ಟು ಲಾಭಗಳನ್ನ. ಸೊ ಯಾಕಂತ ಹೇಳಿದ್ರೆ, ಸೊ ಯು ಆರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಹಾರ್ಟ್ಲಿ. ಯಾಕೆಂದ್ರೆ ನೀವು ಮೊದಲೆಲ್ಲ ನೀವು ಬರೇ ಇದು ಬಿಸ್ನೆಸ್, ಈಗ ಒಂದು ಎಕ್ಸಾಂಪಲ್ ಟೀ ಅಂತ ತಿಳ್ಕೊಳ್ಳಿ. ಟೀ ನೀವು ತೋರಿಸ್ತೀರಿ, ನೀವು ಟೀ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಟೀ ಅನ್ನ ಅಥವಾ ಸ್ಪಿರ್ಲಾ ವಾಟ್ ಎವರ್ ಇಟ್ ಮೇ ಬಿ, ನೀವು ತೋರಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇದು ನೀವು ತೋರಿಸ್ತೀರಿ, ಟೀ ಡಬ್ಬ ತೋರಿಸ್ತೀರಿ. ಸೊ ನಿಮ್ಗೆ ನಿಮ್ಮ ಮೈಂಡ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡ್ಲಿಲ್ಲ. ನಿಮ್ ಮೈಂಡ್ ಅಲ್ಲಿ ಈಗ ಏನಿದೆ ಅಂತ ಹೇಳಿದ್ರೆ, ನನಗೆ ಇದು ಕೊಟ್ರೆ ನನಗೆ 75 ರೂಪಾಯಿ ಸಿಗ್ತದೆ, ಅಷ್ಟೇ ತಲೆಯಲ್ಲಿ ಇರ್ತದೆ. ಗೊತ್ತಾಯ್ತಾ ನಿಮ್ಗೆ? ಸೊ ನಿಮ್ದೇ ಲಾಭ ನೋಡ್ತಾ ಇರ್ತೀರಿ. ಆದ್ರೆ ನೀವು ಇದನ್ನ ಯೂಸ್ ಮಾಡಿ ನೀವು ಬೇರೆಯವ್ರಿಗೆ ಹೇಳೋದ್ರಿಂದ ನೀವು ಹಾರ್ಟ್ ಟು ಹಾರ್ಟ್ ಹೇಳಿಕ್ ಸ್ಟಾರ್ಟ್ ಮಾಡ್ತೀರಿ. ಯಾಕಂದ್ರೆ ನಿಮ್ಮ ಬೆನಿಫಿಟ್ ಹೋಗಿಲ್ಲ, ಈಗ ಇಲ್ಲ, ಅವರಿಗೆ ಬೆನಿಫಿಟ್ ಆಗ್ತದೆ ಅಂತ ಹೇಳ್ತೀರಿ. ಯಾವಾಗ ನೀವು ಅವರ ಬೆನಿಫಿಟ್, ಅವರ ಲಾಭಕ್ಕೋಸ್ಕರ ನೀವು ವರ್ಕ್ ಮಾಡ್ತಿರೋ, ಆವಾಗ ಈ ಬಿಸ್ನೆಸ್ ನಡೀತದೆ. ಸರಿ, ಅರ್ಥ ಮಾಡಿ. ತುಂಬಾ ಜನ ಇದರಲ್ಲಿ ಯಾಕೆ ಸೋತೋಗ್ತಾರೆ ಅಂದ್ರೆ, ನನಗೆ ಎಷ್ಟು ಪಿ ವಿ ಆಗ್ತದೋ, 135 PV ಸಿಕ್ತು, 75 ರೂಪಾಯಿ ಸಿಕ್ತು, ಅಲ್ಲಿಗೆ ಕ್ಲೋಸ್ ಆಯ್ತು. ಸೊ ನೋ, ನೀವ್ ಯಾರಿಗೆ ಕೊಡ್ತಾ ಇದ್ದೀರಲ್ಲ, ಅವ್ರು ಇದಕ್ಕೆ ನಿಮ್ಗೆ 375 ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ನೀವು ವರ್ತಾ ಅಂತ ಅವರಿಗೆ ಕರೆಕ್ಟ್ ಮಾಡ್ಬೇಕು. ನೀವು ಅವರ ನೋವು ಸಂಕಟಗಳಿಗೆ ನೀವು ಸ್ಪಂದನೆ ಕೊಡಿ, ಅವರು ಚೆನ್ನಾಗಾಗ್ಲಿ ಅಂತ ಹಾರೈಸಿ ಅವ್ರಿಗೆ. ಸೊ ಆವಾಗ ನೋಡಿ ನಿಮ್ ಬಿಸ್ನೆಸ್ ಏನಾಗ್ತದಂತ. ದಟ್ ಈಸ್ ಕಾಲ್ಡ್ ಹಾರ್ಟ್ ಟು ಹಾರ್ಟ್ ಬಿಸ್ನೆಸ್. ಅದಕ್ಕೋಸ್ಕರ ನೀವು ಈ ಪ್ರಾಡಕ್ಟ್ ನ ಉಪಯೋಗ ಮಾಡಿ, ನೀವು ಶೇರ್ ಮಾಡಿ, ಆಟೋಮೆಟಿಕ್ ಬಿಸ್ನೆಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವರು ಒಂದು ಕಸ್ಟಮರ್ 100 ಕಸ್ಟಮರ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರೆ. ಈಗ ನಾನು ವಾಟ್ ಈಸ್ ಸೀಯಿಂಗ್? ಸೊ ನಾನೀಗ ಟೀ ಕುಡಿಯುವುದು, ಇಸ್ ಅ ಸೀಯಿಂಗ್. ನಾನು ಟೀ ಬಗ್ಗೆ ಹೇಳ್ತಾ ಇರ್ತೇನೆ, ನಿಮ್ಗೆ ಅದು ನಾನು ಟೀ, ಇವರೇ ಗ್ಯಾರಂಟಿ ಮಾರೆ, ಇವರು ಟೀ ಕುಡಿತಾ ಇದ್ದಾರೆ, ಸೊ 100% ಅಂದ್ರೆ ನಂಬಿಕೆ, ಗ್ಯಾರಂಟಿ, ನಂಬಿಕೆ, ಆ ರೀತಿ ಬರ್ತದೆ ನಿಮ್ಗೆ. ಸೀಯಿಂಗ್ ಈಸ್ ಬಿಲೀವಿಂಗ್. ನೀವು ಆದಷ್ಟು ನಾನು ಹೇಳೋದು ನಿಮ್ಗೆ, ನೀವು ಹೇಳುವುದಕ್ಕಿಂತ ನೀವು ಮಾಡೋದು ಒಳ್ಳೇದು. ನೀವು ಟೀ ಕುಡಿಸಿ ಜನರಿಗೆ, ನೀವು ಕುಡಿರಿ, ಟೀ ಅವರಿಗೆ ಕುಡಿಸಿ, ಕಾಫಿ ನೀವು ಕುಡಿರಿ, ಕಾಫಿ ಅವ್ರಿಗೆ ಕೊಟ್ಟು, ಪೇಸ್ಟ್ ನೀವು ಯೂಸ್ ಮಾಡಿ ಅವ್ರಿಗೆ ಯೂಸ್ ಮಾಡೋದು ಹೇಳಿ. ಸೊ ನೀವು ಸ್ಕಿನ್ ಕೇರ್, ಬ್ಯೂಟಿ ಪ್ರಾಡಕ್ಟ್ ನೀವು ಫಸ್ಟ್ ಡೆಮೋ ಮಾಡಿ ಅವ್ರಿಗೆ ಹೇಳಿ. ದಿಸ್ ಇಸ್ ವೆರಿ ಸಿಂಪಲ್. ಸೊ ಸೀಯಿಂಗ್ ಈಸ್ ಬಿಲೀವಿಂಗ್. ಅದರಿಂದ ನಿಮ್ಗೆ 99% ವರ್ಕ್ ಆಗ್ತದೆ. 99. ಬೇರೆದ್ರಲ್ಲಿ ವರ್ಕ್ ಆಗೋದು ನಿಮ್ಗೆ 1% ಆದ್ರೆ, ನೀವು ಡೆಮೋ ಮಾಡೋದ್ರಿಂದ 99% ವರ್ಕ್ ಆಗ್ತದೆ. ಅದರಿಂದ ಪ್ರತಿಯೊಬ್ಬರು ನೀವು ಡೆಮಾನ್ಸ್ಟ್ರೇಷನ್ ಮಾಡೋದನ್ನ ಕಲಿಬೇಕು. ಪ್ರಾಡಕ್ಟ್ ಡೆಮೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ DXN ಬಿಸ್ನೆಸ್. ಸೊ ಓಕೆ, ಯು ಆರ್ ರೆಕಮೆಂಡಿಂಗ್ ವಿತ್ ಫುಲ್ ಕಾನ್ಫಿಡೆನ್ಸ್. ಈಗ ನೋಡಿ, ನೀವು ಫಸ್ಟ್ ನೀವೇ ಯೂಸ್ ಮಾಡೋದ್ರಿಂದ ನಿಮ್ಗೆ ಆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಎಷ್ಟಿರ್ತದಂದ್ರೆ ಅಷ್ಟು, ಅಂದ್ರೆ ಹಾರ್ಟ್ಲಿ ಹಾರ್ಟ್
ಹಾರ್ಟ್ ಇಂದ ಹಾರ್ಟಿಗೆ ಹೋಗ್ತದೆ, ಹೃದಯದಿಂದ ಹೃದಯಕ್ಕೆ ಸ್ಪಂದನೆ ಕೊಡ್ತದೆ. ಆವಾಗ ಅದು ಬಿಸ್ನೆಸ್ ಅನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪೀಪಲ್ ಸ್ಟಾರ್ಟ್ ಪರ್ಚೇಸಿಂಗ್ ದ ಪ್ರಾಡಕ್ಟ್. ನೋಡಿದ್ರ, ನೀವು ಈ ರೀತಿ ಹೇಳೋದ್ರಿಂದ ಆಟೋಮೆಟಿಕಲಿ ಜನ ನಿಮ್ಮಂದ್ರ ಪ್ರಾಡಕ್ಟ್ ಅನ್ನ ತಗೊಳ್ತಾರೆ. ನಮ್ಮ ಹತ್ರ ಎಷ್ಟೋ ಜನ ನೋಡ್ತೀನಿ ನಾನು, ಸುಮ್ನೆ ಸೇಲ್ ಮಾಡ್ತಾರೆ, ಅವ್ರಿಗೆ ಒಂದ್ಸಲ ತಗೊಳ್ತಾರೆ, ನೆಕ್ಸ್ಟ್ ಅವರಿಗೆ ಇಲ್ಲ, ಜನ ಸಿಗುದಿಲ್ಲ. ನಾನು ಎಷ್ಟೋ ನೀವು ಪ್ರಾಡಕ್ಟ್ ಅನ್ನ ನೀವೇ ಸ್ವಂತಕ್ಕೆ ಬಳಸಿ ಹೇಳಿದಾಗ ಅವರಿಗೆ ಅದರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ, ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ಆ ಹೇಳುವ ಜೋಶ್ ಇದೆಯಲ್ಲ ಅದು ಜಾಸ್ತಿ ಆಗ್ತದೆ. ಅದರಿಂದ ನಿಮ್ಗೆ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಯುವರ್ ಕಾನ್ಫಿಡೆನ್ಸ್ ಲೆವೆಲ್ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಆಮೇಲೆ ಏನಾಗ್ತದೆ ಅಂತಂದ್ರೆ ನೀವು ಜನರಿಗೂ ಕೊಡ್ತೀರಿ, ಅವರಿಗೂ ಒಳ್ಳೇದಾಗ್ತದೆ. ಅವರು ಅದ್ರ ಬಗ್ಗೆ ಹೇಳ್ತಾರೆ, ಓ ನನಗೆ ತಲೆನೋವು ಇತ್ತು, ಈಗ ಕಮ್ಮಿ ಆಯ್ತು. ನಾವು ತುಂಬಾ ಮೊದಲು ಡಲ್ ಇದ್ದೆ. ನಾನು ಮೊನ್ನೆ ಒಂದು ಮೈಸೂರಿಗೆ ಒಂದು ಮೇಡಮ್ ಫೋನ್ ಮಾಡಿದ್ರು. ಸೊ ಅವರಿಗೆ ನಾನು ಆನ್ಲೈನ್ ಅಲ್ಲಿ ಅವ್ರು ನನಗೆ ಸಿಕ್ಕಿದ್ರು. ಒಂದು 11,000 ಪ್ರಾಡಕ್ಟ್ ಎಟ್ ಎ ಟೈಮ್, ಫಸ್ಟ್ ಟೈಮ್ ಇಟ್ ಸೆಲ್ಫ್ ಶಿ ಪರ್ಚೇಸ್ 11,000 ಪ್ಲಸ್ ಪ್ರಾಡಕ್ಟ್ಸ್ ತಗೊಂಡ್ರು. ನಾನು ಆಫ್ಟರ್ 15 ಡೇಸ್ ನಂತರ, ನನಗೆ ಬಿಸಿ ಇದ್ದೆ, ಕಾಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ಸರ್ ನನಗೆ ಮೊದಲೇ DXN ಸಿಗದಿದ್ರೆ ಏನ್ ಆಗ್ಬೋದಿತ್ತು. ಸೊ ಈ ಪ್ರಾಡಕ್ಟ್ ತಗೊಂಡ್ರೆ ನನಗೆ 50% ಬಾಡಿ ಪೈನ್ಸ್ ಎಲ್ಲ ಹೋಗ್ಬಿಟ್ಟಿದೆ ಸರ್ ಈಗ ಅಂತ. ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತೇನೆ ಅಂದ್ರೆ ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜಸ್ಟ್ 15 ಡೇಸ್ ಅಲ್ಲಿ ನಾನು ಅವ್ರಿಗೆ ನೂನಿಜಿ ಜ್ಯೂಸ್, ಸ್ಪುರುಲಿನಾ, RGGL ಆಲ್ ದ ಪ್ರಾಡಕ್ಟ್ ತಗೊಂಡೋಗಿದ್ದಾರೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅಂತ ಹೇಳಿದ್ರೆ, ಅವರು ಎಷ್ಟು ಯಾರು ಸಿಕ್ಕಿದ್ರು DXN ಹೇಳುವ ಲೆವೆಲ್ ಅಲ್ಲಿ ಹೋಗಿದ್ದಾರೆ. ಸೊ ಜಸ್ಟ್ ದಟ್ ಇಸ್ ದ ಡಿಫರೆನ್ಸ್. ಸೊ ಅದರಿಂದ ನೀವು ಫಸ್ಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದನ್ನ ಕಲೀರಿ. ನಿಮ್ಗೆ ಎಲ್ಲಾ ಪ್ರಾಡಕ್ಟ್ ಆಗ್ಲಿಲ್ವಂತೆ, ನಿಮ್ಗೆ ಯಾವ ಕೆಪಾಸಿಟಿ ಇದೋ ಆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ. ಎಕ್ಸಾಂಪಲ್ ಸೋಪ್ ಇರ್ಬೋದು, ಪೇಸ್ಟ್ ಇರ್ಬೋದು, ಟೀ ಅಥವಾ ಕಾಫಿ ಇರ್ಬೋದು, ಪ್ರತಿಯೊಬ್ರು ಇದನ್ನ ಯೂಸ್ ಮಾಡ್ತಾರೆ. ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಾ ಹೋಗಿ. ಗೊತ್ತಾಯ್ತಲ್ಲ, 2ನೇ ಸ್ಟೆಪ್. ಓಕೆ, ಈಗ ನಾವು 3ನೇ ಸ್ಟೆಪ್ಗೆ ಹೋಗೋಣ. ಸೊ ಬಿಲ್ಡ್ ದ ನೆಟ್ವರ್ಕ್. ಈಗ ಮಾತ್ರ ನೀವು ಇದನ್ನ ಈಗ ಬರ್ಕೋಬೇಕಾಗ್ತದೆ. ಸೊ 2ರಲ್ಲಿ ಓಕೆ, ನೀವು ಪ್ರಾಡಕ್ಟ್ ಯೂಸ್ ಮಾಡ್ತೀರಿ, ಕಾಫಿ ಟೀ ಮಾಡ್ತೀರಿ, ಕುಡಿತೀರಿ. ಬಟ್ ಇದು ಬಂದಾಗ ನಿಮ್ಗೆ ಬಿಲ್ಡ್ ದ ನೆಟ್ವರ್ಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆಲ್ಲ ನಿಮ್ಗೆ ನೆಕ್ಸ್ಟ್ ಇಯರ್ಗೆ ಫಾರಿನ್ ಟ್ರಿಪ್ ಬರ್ಬೇಕು, ಬರ್ಕೊಳ್ಳಿ. ನೆಕ್ಸ್ಟ್ ಇಯರ್ಗೆ ನಿಮ್ಗೆ ತಿಂಗಳಿಗೆ 1 ಲಕ್ಷ ಮಾಡ್ಬೇಕು, ಬರ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ಇದು ನಿಮ್ಗೆ ಈಸಿ ಕಾಣಬಹುದು, ಬಟ್ ಇಟ್ ಇಸ್ ನಾಟ್ ಸೋ ಈಸಿ. ಸೊ ಹಾಗಾಗಿ ನಾನು ಹೇಳೋದು ನಿಮ್ಗೆ, ಫಸ್ಟ್ ಗುಡ್ ಲರ್ನಿಂಗ್ ಆಟಿಟ್ಯೂಡ್. ಯಾರೆಲ್ಲ ರೆಗ್ಯುಲರ್ ಇಲ್ಲಿ ಮೀಟಿಂಗ್ ಅಟೆಂಡ್ ಆಗ್ತಾರೋ ನೋಡಿ, ಅವರು ಸಕ್ಸಸ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಗುಡ್ ಲರ್ನಿಂಗ್ ಆಟಿಟ್ಯೂಡ್. ಈಗ ನಿಮ್ಗೆ ನೀವು ಒಂದು ಬೈಸಿಕಲ್ ಕಲಿಬೇಕಾದ್ರೂ, ನೀವು ಬೈಸಿಕಲ್ ಯಾರು ಗೊತ್ತೋ ಅವ್ರ ಹತ್ರ ಕೇಳ್ಕೊಬೇಕು. ಒಂದು ನಿಮ್ಗೆ ಕಾರ್ ಡ್ರೈವಿಂಗ್ ಮಾಡ್ಬೇಕಾದ್ರೂ ಯಾರ ಮೊದಲು ಕಾರ್ ಡ್ರೈವಿಂಗ್ ಕಲ್ಸಿ ಅವ್ರ ಹತ್ರ ಕಲ್ತ್ಕೋಬೇಕಾಗ್ತದೆ ನಿಮ್ಗೆ. ಸೊ ಒಂದು ಖೋಖೋ ಆಡ್ಬೇಕು, ಖೋಖೋಗೆ ಒಂದು ಮಾಸ್ಟರ್ ಇರ್ತಾರೆ, ಗುರು ಇರ್ತಾರೆ, ಅವ್ರ ಹತ್ರ ಕಲಿಬೇಕು. ಕ್ರಿಕೆಟ್ಗೆ ಕೋಚ್ ಇರ್ತಾರೆ, ಅವ್ರ ಹತ್ರ ಕಲಿಬೇಕಾಗ್ತದೆ. ಸೊ ಹಾಗೇನೆ ಕೂಡ DXN ನೆಟ್ವರ್ಕ್ ನ ನೀವು, ಈಗ ನಮ್ಮ 20 ವರ್ಷ ಅನುಭವ ನಾನು ಹೇಳ್ತಾ ಇರೋದು. ಸೊ ಫಸ್ಟ್ ನೀವು ಕಲಿಯುವ ಒಂದು ಒಳ್ಳೆಯ ಮನಸ್ಸಿರ್ಬೇಕು, ಕಲಿಬೇಕು ನಾನು ಅಂತ ಅಷ್ಟೇ. ಸೊ ನೀವು ಡೈಮಂಡ್ ಆಗೋ ತನಕ ನಾನು ಹೇಳ್ತೀವಿ ಲರ್ನಿಂಗ್ ಸ್ಟೇಜ್, ಡೈಮಂಡ್ ಅಪ್ ಟು ಲರ್ನಿಂಗ್ ಸ್ಟೇಜ್. ಡೈಮಂಡ್ ಆದ ನಂತರ ನೀವು ಕರೆಕ್ಟ್ ಆಗಿ ಕಲ್ತ್ರೆ ಎಲ್ಲನ್ನ ತೆಗಿಬೇರಿ, ಅರ್ನಿಂಗ್ ಸ್ಟೇಜ್ ಸ್ಟಾರ್ಟ್ ಆಗ್ಬಿಡ್ತದೆ ಅಲ್ಲಿಂದ. ಸೊ ಕೆಲವರು ಡೈಮಂಡ್ ಆಗೋ ತನಕ ಹೋಗ್ತಾರೆ, ಆಮೇಲೆ ಅಲ್ಲೇ ಇದ್ಬಿಡ್ತಾರೆ. ಯಾಕಂದ್ರೆ ಅವರು ಲರ್ನ್ ಮಾಡದೆ ಡೈಮಂಡ್ ಆಗಿರ್ತಾರೆ. ಸೊ ಓಕೆ, ನಾನು ಹೇಳುದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ಗುಡ್ ಲರ್ನಿಂಗ್ ಆಟಿಟ್ಯೂಡ್, ದಿಸ್ ಇಸ್ ದ ಫಸ್ಟ್. ನೀವು ಮೈಂಡ್ ಓಪನ್ ಮಾಡಿ. ಯಾರಿಗೆಲ್ಲ ಸೀರಿಯಸ್ ಇದ್ದೀರಿ, 1 ಮಂತ್ ಅಟ್ ಲೀಸ್ಟ್ ನೀವು ಈ ಸ್ಟೇಜ್ಗೆ ಬನ್ನಿ. 1 ಮಂತ್ ಜಸ್ಟ್ ಕಲೀರಿ, ಬರ್ಕೊಳ್ಳಿ, ಕಲೀರಿ. ಸೊ ಓಕೆ, ಫಸ್ಟ್ ಸ್ಟೇಜ್ ನಿಮ್ಗೆ ಈಗ ಮೈಂಡ್ ಸೆಟ್ ಮಾಡಿದ್ರಿ, ಎಸ್ ನಾನು ಕಲೀಲಿಕ್ಕೆ ರೆಡಿ ಇದ್ದೀನಿ. ಫಾರ್ ಎಕ್ಸಾಂಪಲ್ ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ನೀವು ಫಸ್ಟ್ ಕಲಿಬೇಕು. ದೆನ್ ಓನ್ಲಿ ಯು ಕ್ಯಾನ್ ಡೂ ಇಟ್. ಸೊ ಕಲೀಲೇ ಹೇಗ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಫಸ್ಟ್ ಕಲಿಯುವ ಮನಸ್ಸಿರ್ಬೇಕು. ಅಂದ್ರೆ ನೀವು ಕಷ್ಟದಲ್ಲಿ ಕಲೀಲಿಕ್ಕೆ ಹೋಗ್ಬೇಡಿ, ಇಷ್ಟದಿಂದ ಫ್ಯಾಷನ್ ಆಗಿ ತಗೊಂಡು ಕಲೀರಿ. ನೋಡಿ ಸಕ್ಸಸ್ ಹೇಗೆ ಬರ್ತದೆ. ನಾಲೆಡ್ಜ್ ಅಬೌಟ್ ದ ಪ್ರಾಡಕ್ಟ್, ಮಾರ್ಕೆಟಿಂಗ್ ಪ್ಲಾನ್ ಅಂಡ್ ಕಂಪನಿ, ಇದು 3 ಬೇಸಿಕ್ ಇದೆ. ಫಸ್ಟ್ ಪ್ರಾಡಕ್ಟ್ ನಾಲೆಡ್ಜ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಾರ್ಕೆಟಿಂಗ್ ನಾಲೆಡ್ಜ್, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಸ್ ದ ಕಂಪನಿ ಬಗ್ಗೆಯೂ ನಿಮ್ಗೆ ಗೊತ್ತಿರ್ಬೇಕು. ಈ 3 ಬೇಸಿಕ್ ನಾಲೆಡ್ಜ್ ಇದು. ಇದನ್ನ ಫಸ್ಟ್ ನೀವು ಬರ್ಕೋಬೇಕೀಗ. ನಾನು ಕಂಪನಿ ಪ್ರಾಡಕ್ಟ್ ಬಗ್ಗೆ ಕಲ್ತ್ಕೊಳ್ತೀನಿ, ಮಾರ್ಕೆಟಿಂಗ್ ಪ್ಲಾನ್ ಕಲ್ತ್ಕೊಳ್ತೀನಿ, ಕಂಪನಿ ಬಗ್ಗೆ ಕಲ್ತ್ಕೊಳ್ಬೇಕು. ಸೊ ನೆಕ್ಸ್ಟ್ ಮಂತ್ ಅಲ್ಲಿ ನಾವು ನೀವು ಯಾರೆಲ್ಲ ಕಲ್ತಿದ್ರಿ, ನಾನು ನಿಮ್ಗೆ ಸಬ್ಜೆಕ್ಟ್ ಕೊಡೋದು, ನೀವೇ ಮಾರ್ಕೆಟಿಂಗ್ ಪ್ಲಾನ್ ಹೇಳ್ಬೇಕು ಹೇಳ್ತೀನಿ, ಕಂಪನಿ ಬಗ್ಗೆ ನೀವು ಮಾತಾಡ್ಬೇಕು ಹೇಳ್ತೀನಿ, ಪ್ರಾಡಕ್ಟ್ 1 by 1 ನಿಮ್ಗೆ ಕೇಳ್ತೀನಿ. ಎಷ್ಟು ಜನ ರೆಡಿ ಆಗಿದ್ದೀರಿ ನೋಡೋಣ, 1 by 1. ಓಕೆ, ನೆಕ್ಸ್ಟ್ ಹೋಗೋಣ. ನಾಲೆಡ್ಜ್ ಅಬೌಟ್ ದ ನೆಟ್ವರ್ಕ್ ಮಾರ್ಕೆಟಿಂಗ್. ತುಂಬಾ ಜನರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಏನಂತ ಗೊತ್ತಿರೋದಿಲ್ಲ. ಕನ್ವೆನ್ಷನ್ ಮಾರ್ಕೆಟ್ ಗೊತ್ತಿರೋದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಗೊತ್ತಿರೋದಿಲ್ಲ. ಜಸ್ಟ್ ಬೇರೆ ತರ ಬಿಸ್ನೆಸ್ ಅಂತ ಬರ್ತಾರೆ, ಸೊ ಮಾಡ್ತಾರೆ, ಸೋತೋಗ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಕನ್ವೆನ್ಷನ್ ಮಾರ್ಕೆಟ್ ಪ್ರಾಡಕ್ಟ್ ಎಲ್ಲ ಚೀಪ್
ಅಂಡ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ನಿಮ್ಗೆ. ಬಟ್ ಇಲ್ಲಿ ನಿಮ್ಗೆ ಚೀಪ್ ಪ್ರಾಡಕ್ಟ್ ಇಲ್ಲ, ಓನ್ಲಿ ಬೆಸ್ಟ್ ಪ್ರಾಡಕ್ಟ್ ಇರ್ತದೆ. ದಟ್ ಈಸ್ ದ ಡಿಫರೆನ್ಸ್. ಸೊ ಹಾಗಾಗಿ ಇಲ್ಲಿ ಪ್ರಾಡಕ್ಟ್ ನಿಮ್ಗೆ ಯೂನಿಕ್ನೆಸ್ ಇರೋದ್ರಿಂದ, ಕ್ವಾಲಿಟಿ ಇರೋದ್ರಿಂದ, ಸೊ ಈ ಪ್ರಾಡಕ್ಟ್ ಅನ್ನ ನೀವು ಸೇಲ್ ಮಾಡ್ಲಿಕ್ಕೆ ಹೋದ್ರೆ ಜನ ಕಾಸ್ಟ್ಲಿ ಅಂತ ವಾಪಸ್ ಕೊಟ್ಬಿಡ್ತಾರೆ. ಬಟ್ ಏನ್ ಮಾಡ್ಬೇಕಾಗಿದ್ರೆ, ಯು ಶುಡ್ ನಾಟ್ ಸೆಲ್ ದ ಪ್ರಾಡಕ್ಟ್ ಓವರ್ ಹಿಯರ್. ನೀವೇನ್ ಮಾಡ್ಬೇಕು, ನೀವು ಇಲ್ಲಿ ಕಾನ್ಸೆಪ್ಟ್ ಅನ್ನ ಸೇಲ್ ಮಾಡ್ಬೇಕು, ಇಲ್ಲಿ ನೀವು ಆರೋಗ್ಯವನ್ನು ಸೇಲ್ ಮಾಡ್ಬೇಕು, ಇಲ್ಲಿ ನೀವು ಕನಸನ್ನ ಸೇಲ್ ಮಾಡ್ಬೇಕು, ಇಲ್ಲಿ ಜನರ ನೋವು ಸಂಕಟವನ್ನ ಸೇಲ್ ಮಾಡ್ಬೇಕು ನೀವು. ಸೊ ಇಲ್ಲಿ ಮಾಲ್ ನ್ಯೂಟ್ರಿಷನ್ ನ ಸೇಲ್ ಮಾಡ್ಬೇಕು ನೀವು. ದಟ್ ಇಸ್ ಕಾಲ್ಡ್ ಕಾನ್ಸೆಪ್ಟ್ ಸೆಲ್ಲಿಂಗ್ ಇದು. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಸರಿಯಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಇದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದ್ಸಲ, 2 ಸಲ, 3 ಸಲದಲ್ಲಿ ನೀವು ಡೌನ್ ಟ್ರೆಂಡ್ ಅಲ್ಲಿ ಹೋಗ್ಬಿಡ್ತೀರಿ. ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಕಲ್ತ್ಕೊಳ್ಳಿ. ಯಾಕೆಂದ್ರೆ ಯು ಹ್ಯಾವ್ ಟು ಸೆಲ್ ಯುವರ್ ಡ್ರೀಮ್. ಈಗ ನೋಡಿ, ಯಾರಿಗಾದ್ರೂ ಒಂದು ಮನೆ ಕಟ್ಟಬೇಕು, ಅವ್ರಿಗೆ ಮನೆ ಕಟ್ಟಲೇಬೇಕು ಅಂತ ಇರ್ತದೆ, ಗೊತ್ತಾಯ್ತಾ ನಿಮ್ಗೆ. ಆದ್ರೆ ಅವರಿಗೆ ಮನೆ ಕಟ್ಟುವ ಅವಕಾಶ ಅದಕ್ಕೆ ಸಿಗುದಿಲ್ವಾ, ಹೇಗೆ ಮಾಡೋದು ಗೊತ್ತಿರುವುದಿಲ್ಲ. ಸೊ ಡ್ರೀಮ್ ಸ್ಟ್ರಾಂಗ್ ಇದೆ, ಬಟ್ ಅವ್ರು ಏನ್ ಮಾಡ್ತಾರೆ, ಮನೆಗೋಸ್ಕರ, ಆ ಮನೆ ಕಟ್ಲಿಕ್ಕೋಸ್ಕರ DXN ಬಿಸ್ನೆಸ್ ಮಾಡ್ತಾ ಹೋಗ್ತಾರೆ. ಇವ್ರಲ್ದ್ರೆ ಇನ್ನೊಬ್ರು ಪೇಷನ್ಸ್ ಇರ್ತದೆ ಅವ್ರಿಗೆ, ಇವ್ರಲ್ದ್ರೆ ಇನ್ನೊಬ್ರು ತಗೊಳ್ತಾರೆ, ಮತ್ತೊಬ್ರು ತಗೊಳ್ತಾರೆ. ಆ ರೀತಿಯಲ್ಲಿ ಡ್ರೀಮ್ ಸ್ಟ್ರಾಂಗ್ ಆಗುತ್ತೆ. ಅಥವಾ ಈಗ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಇರ್ತಾರೆ. ಒಂದು ಡಾಕ್ಟರ್, ಇಂಜಿನಿಯರ್ ಮಾಡ್ಬೇಕು, ಅದಕ್ಕೆ ಕಮ್ಮಿ ಅಂದ್ರೆ 50 ಲಕ್ಷ ಬೇಕು. ಸೊ ಈಗ ನನ್ನ ಸಂಪಾದನೆಯಲ್ಲಿ ನಾನು ಒಂದು 10,000 ಮಾತ್ರ ಉಳಿಸ್ಬೋದು, ಇನ್ನೂ 15,000 ನಾನು ಪ್ರತಿ ತಿಂಗಳಿಗೆ ಉಳಿಸ್ಬೇಕು. ಏನ್ ಮಾಡ್ತಾರೆ, 15,000 ಉಳಿಸ್ಬೇಕಲ್ಲ. ಸೊ ಏನಾಯ್ತು ಹಾಗಾದ್ರೆ, ವರ್ಕ್ ಆಗಿದ್ದಲ್ಲಿ ಪ್ರಾಡಕ್ಟ್ ಯಾವ್ದು ವರ್ಕ್ ಆಗ್ಲಿಲ್ಲ, ವರ್ಕ್ ಆಗಿದ್ದು 2 ಮಕ್ಕಳನ್ನ ಡಾಕ್ಟರ್, ಇಂಜಿನಿಯರ್ ಮಾಡೋದು ವರ್ಕ್ ಆಗ್ತದೆ ಇಲ್ಲಿ. ಇದು ನೀವು ಸರಿ ಅರ್ಥ ಮಾಡ್ಬೇಕು. ಯಾಕೆ ವರ್ಕ್ ಆಗೋದಿಲ್ಲ ಅಂದ್ರೆ, ಈ ನೀವು ಕಾನ್ಸೆಪ್ಟ್ ಅನ್ನ ಸೇಲ್ ಮಾಡ್ತಾ ಹೋಗಿ ಪ್ರಾಡಕ್ಟ್ ನಿಮ್ಗೆ ಆಟೋಮೆಟಿಕ್, ಯಾಕಂದ್ರೆ ನಿಮ್ಗೆ ಅರ್ಜೆನ್ಸಿ ಬೇಕೇ ಬೇಕು ಅಂತ ಬಂದಾಗ ನೀವು ಆ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಆಟೋಮೆಟಿಕ್ ಕಾನ್ಸೆಪ್ಟ್ ಬಗ್ಗೆ ನೀವು ಸರಿ ತಿಳ್ಕೊಳ್ತೀರಿ, ಆವಾಗ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ದಟ್ ಈಸ್ ಕಾಲ್ಡ್ ಕಾನ್ಸೆಪ್ಟ್ ಸೆಲ್ಲಿಂಗ್ ಅಂಡ್ ಪ್ರಾಡಕ್ಟ್ ಸೆಲ್ಲಿಂಗ್. ತುಂಬಾ ಜನ ಪ್ರಾಡಕ್ಟ್ ಸೆಲ್ಲಿಂಗ್ ಮಾಡ್ತೀರಿ, ಸೊ ಒಂದ್ ಲೆವೆಲ್ ಅಲ್ಲಿ ಹೋಗ್ಬೋದು, ಮತ್ತೆ ನಿಮ್ಗೆ ಕಷ್ಟ ಆಗ್ಬೋದು. ಅದರಿಂದ ನೀವು ಕಾನ್ಸೆಪ್ಟ್ ಅನ್ನ ಸೆಲ್ ಮಾಡಿ. ಜನರ ಆರೋಗ್ಯ ಬಗ್ಗೆ ಮೊನ್ನೆ ನಾನು ಹೇಳಿದೆ, ಎಷ್ಟು ಜನ ನೋಡಿ ಏನು ಕೋಕ್ ಕುಡಿತಾರಲ್ಲ, ಎಷ್ಟು ಪ್ರಾಬ್ಲಮ್ ಆಗ್ತದಲ್ಲ. ಜಸ್ಟ್ ಅವ್ರಿಗೆ ಏನ್ ಮಾಡ್ಬೇಕು, ನೀವು ಜಸ್ಟ್ ನಮ್ಮ ನೀವು ಕುಡೀರಿ, ಆದ್ರೆ ನಮ್ ಟೂತ್ ಪೇಸ್ಟ್ ಇದೆ ಆಲ್ಟರ್ನೇಟಿವ್, ಅಲ್ಲಿಗೆ ಲಿಂಕ್ ಮಾಡಿ. ಎಷ್ಟೋ ಜನ ಬೀಡಿ, ಸಿಗರೇಟ್ಸ್, ಲಂಗ್ಸ್ ಹೋಗ್ಬಿಡ್ತದೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹ್ಯಾಬಿಟ್. ಅದ್ರ ಜೊತೆಗೆ ನೀವು ಲಿಂಕ್ ಮಾಡ್ಬೇಕಿಲ್ಲಿ ಕಾಫಿ, ಟೀ ಅನ್ನ ಲಿಂಕ್ ಮಾಡಿ ಅವ್ರಿಗೆ. ಸೊ ದಿಸ್ ಇಸ್ ದ ಥಿಂಗ್, ಲಿಂಕ್ ಮಾಡ್ಬೇಕು ಅದಕ್ಕೆ. ಆ ಪ್ರಾಡಕ್ಟ್ ಏನ್ ಮಾಡ್ತಾರೆ ಅದಕ್ಕೆ ಇಲ್ಲಿ ಲಿಂಕ್ ಮಾಡಿದ್ರೆ ಆಯ್ತು. ಎಷ್ಟೋ ಜನ ನೋಡಿ ಗಂಟು ನೋವು ಅಂತಾರೆ, ಆ ಮೆಡಿಸಿನ್, ಈ ಮೆಡಿಸಿನ್ ಎಲ್ಲ ತಗೊಂಡೋಗಿದ್ದಾರೆ. ನೀವ್ ಹೇಳಿ ಇದಕ್ಕೊಂದು ಆಲ್ಟರ್ನೇಟಿವ್ ಇದೆ, ನಿಮ್ಮ ನೋವು ಕಮ್ಮಿ ಆಗ್ತದೆ, ನೀವು ಜಸ್ಟ್ ಅದನ್ನ ಆಲ್ಟರ್ನೇಟಿವ್ ಬಗ್ಗೆ ಅದನ್ನ ಮಾತಾಡಿ. ಪೇನ್, ಸೊ ಪೇನ್ ಬಗ್ಗೆ ಮಾತಾಡಿದಾಗ ಏನ್ ಮಾಡ್ಬೇಕು, ನೀವು ಐದರ್ ಸ್ಪಿರುಲಿನಾ ಅಥವಾ ನೆಕ್ಸ್ಟ್ ನೋನ್ ಈಸಿ ಬಗ್ಗೆ ಮಾತಾಡಿ. ಸೊ ಆವಾಗ ಏನಾಯ್ತು ಅಂದ್ರೆ, ನೀವು ಮಾತಾಡಿದ್ದು ನೀವು ಪ್ರಾಡಕ್ಟ್ ಅಲ್ಲ, ನೀವು ಮಾತಾಡಿದ್ದು ನೋವು, ಪೇನ್, ಅದಕ್ಕೋಸ್ಕರ ಅವರು ಅದನ್ನ ತಗೊಳ್ಳಿ ರೆಡಿ ಆಗ್ತಾರೆ. ದಟ್ ಈಸ್ ದ ಥಿಂಗ್. ಅರ್ಥ ಆಯ್ತಲ್ಲ? ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂಡ್ ಕನ್ವೆನ್ಷನ್ ಮಾರ್ಕೆಟ್. ಆದಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು ರೇಟ್ ಅಂದ್ರೆ ಕ್ವಾಲಿಟಿ ಇದ್ದೇ ಇರ್ತದೆ, ಆ ಕ್ವಾಲಿಟಿಯಿಂದನೇ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಆಗ್ಲಿ ಸ್ಟಾರ್ಟ್ ಆಗ್ತದೆ. ಬಟ್ ನಿಮ್ಗೆ ಅದನ್ನ ಯಾವ ರೀತಿ ನೀವು ಪೊಸಿಷನ್ ಮಾಡ್ಬೇಕು ಅದು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಇನ್ ಡೀಟೇಲ್ ಮತ್ತೆ ಹೋಗೋಣ. ಸೊ ನಾಲೆಡ್ಜ್ ಅಬೌಟ್ ದ ಲೀಡರ್ಶಿಪ್ ನಾಲೆಡ್ಜ್ ಇರ್ಬೇಕು ನಿಮ್ಗೆ. ಇದ್ರಲ್ಲಿ ಏನಾಗ್ತದೆ ಅಂದ್ರೆ, ಸ್ವಲ್ಪ ಈಗ ನಿಮ್ಗೆ 5 ಜನ ಬಂದ್ರು, ಒಂದ್ 10 ಜನ ಬಂದ್ರು, ಟೀಮ್ ಅಲ್ಲಿ 20 ಜನ ಬಂದ್ರಾಗ ಅವ್ರವ್ರಿಗೆ ಶುರು ಆಯ್ತು, ಗಿಮಿಕ್ಸ್ ಶುರು ಆಯ್ತು. ಓ, ನನ್ಕಿಂತ ಅವ್ರು ಹೋಗ್ತಾರೆ, ಇವ್ರಿಗಿಂತ ನಾನ್ ಮಾಡ್ತೀನಿ, ನನ್ಕಿಂತ ಹಾಗೆ ಇದೆ. ಆದ್ರೆ ಅಪ್ಲೈನ್ ಅಂಡ್ ಡೌನ್ ಲೈನ್ ಒಳಗೆ ಸ್ವಲ್ಪ ಕ್ಲಾಶಸ್. ಯಾಕೆಂತ ಹೇಳಿದ್ರೆ ನಿಮ್ಗೆ ಆ ಲೀಡರ್ಶಿಪ್ ಕ್ವಾಲಿಟಿ ಇರುವುದಿಲ್ಲ. ಸೊ ಅದು ನಿಮ್ಮ ತಪ್ಪು ಅಂತ ಹೇಳುದಿಲ್ಲ, ಯಾಕಂದ್ರೆ ನೀವು ಬೆಳೆದ ವಾತಾವರಣ, ನಿಮ್ಗೆ ಕೊಟ್ಟ ಎಜುಕೇಶನ್, ನಿಮ್ಗೆ ಸಿಕ್ಕಿದ ಫ್ರೆಂಡ್ ಸರ್ಕಲ್, ನೀವು ಆ ರೀತಿ ಇರ್ತೀರಿ. ಸೊ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಇಲ್ಲಿ ಬಂದಾಗ ಟ್ಯೂನ್ ಅಪ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಗೊತ್ತಾಯ್ತು? ನಿಮ್ಮ ಆಟಿಟ್ಯೂಡ್ ಅಂತ ಹೇಳ್ತಾರೆ, ಸ್ವಲ್ಪ ನೀವು ಟ್ಯೂನ್ ಅಪ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಏನ್ ಹೇಳ್ತಾರೆ, ಅಟ್ಲೀಸ್ಟ್ ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಪೇಷನ್ಸ್ ಇರ್ಬೇಕು. ಯಾಕಂದ್ರೆ ಕೇಳುವ ಪೇಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಎಷ್ಟು ಕೇಳಲಿಕ್ಕೆ ರೆಡಿ ಇದ್ರಿ ಅಷ್ಟು ದೊಡ್ಡ ಲೆವೆಲ್ ಅಲ್ಲಿ ಬೆಳಿಲಿಕ್ಕೆ ಆಗ್ತದೆ. ಕೇಳಿಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಸೊ ದಟ್ ಈಸ್ ದ ಥಿಂಗ್. ಅದರಿಂದ ಲೀಡರ್ಶಿಪ್ ಕ್ವಾಲಿಟಿ ಇಟ್ಸ್ ಎ ವೆರಿ ಬಿಗ್ ಸಬ್ಜೆಕ್ಟ್. ಇದಕ್ಕೆ ನಿಮ್ಗೆ ಏನ್ ಹೇಳ್ತಾರೆ, ನಿಮ್ಗೆ ಡ್ರೀಮ್ ಇರಬೇಕು, ನಿಮ್ಗೆ ಡಿಸಿಷನ್ ಮಾಡ್ಲಿಕ್ಕೆ ರೆಡಿ ಇರಬೇಕು, ಡಿಟರ್ಮಿನೇಷನ್ ಇರಬೇಕು, ನಿಮ್ಗೆ ಡೆಡಿಕೇಶನ್ ಇರಬೇಕು ನಿಮ್ಗೆ. ಸೊ ಮತ್ತೆ ಅದರ ಮುಂದೆ ವರ್ಕ್, ಅದನ್ನೆಲ್ಲ ನೀವು 1 by 1 ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಅದಕ್ಕೆ ಹೇಳಿದಾರೆ, ನಿಮ್ಗೆ ಪ್ರತಿಯೊಂದು ಲೀಡರ್ಶಿಪ್ ಕ್ವಾಲಿಟಿಯನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಬೇಕಾಗ್ತದೆ. ಸೊ ಆವಾಗ ಮಾತ್ರ ನೀವು ಲೀಡರ್ ಆಗ್ಲಿಕ್ಕೆ ಆಗ್ತದೆ. ಸೊ ಲೀಡರ್ಶಿಪ್ ನಿಮ್ಗೆ ಎಲ್ಲೂ ನಿಮ್ಗೆ ಸಿಗುದಿಲ್ಲ, ನೀವೇ ಅದನ್ನ ತಗೋಬೇಕು. ಗೊತ್ತಾಯ್ತು? ನಿಮ್ಗೆ ಲೀಡರ್ಶಿಪ್ ಅನ್ನ ನೀವು ತಗೊಂಡ್ರೆ, ನೀವು ಎಷ್ಟು ಬೇಗ ನೀವು ಇದನ್ನ ಪ್ಲಾನ್ ಕಲಿತೀರಿ, ಮಾರ್ಕೆಟಿಂಗ್ ಕಲಿತೀರಿ, ಕಂಪನಿ ಬಗ್ಗೆ ತಿಳ್ಕೊಳ್ತೀರಿ, ಲೀಡರ್ಶಿಪ್ ಕ್ವಾಲಿಟಿನ ತಗೊಳ್ತೀರಿ, ಅಷ್ಟು ದೊಡ್ಡದಾಗಿ ಬೆಳಿಲಿಕ್ಕೆ ಆಗ್ತದೆ.
ಸೊ ಅದನ್ನ ಲೀಡರ್ಶಿಪ್ ನೀವು ತಗೋಬೇಕು. ಸೊ ಅದನ್ನ ಲೀಡರ್ಶಿಪ್ ಬೇಕಾದಷ್ಟು ಬುಕ್ಸ್ ಇದೆ, ಬೇಕಾದಷ್ಟು CD ಇದೆ, DVD ಗಳಿದೆ. ಸೊ ಅದರಿಂದ ನೀವು ಲೀಡರ್ಶಿಪ್ ಕ್ವಾಲಿಟಿಯನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಡಿ. ಡೇ ಬೈ ಡೇ ಇಂಪ್ರೂವ್ಮೆಂಟ್ ಮಾಡಿದ್ರೆ ನೀವು ಒನ್ ಫೈನ್ ಡೇ ಗುಡ್ ಲೀಡರ್ ಆಗ್ತಾರೆ. ನಾಲೆಡ್ಜ್ ಅಬೌಟ್ ದ ಟೀಮ್ ಬಿಲ್ಡಿಂಗ್. ಟೀಮ್ ಬಿಲ್ಡ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ನಿಮ್ಗೆ. ಹೇಗೆ ಟೀಮ್ ಬಿಲ್ಡ್ ಮಾಡ್ತೀರಿ? ಯಾಕೆಂದ್ರೆ ಒಬ್ರೊಬ್ರು ಥಿಂಕಿಂಗ್ ಒಂದೊಂದ್ ತರ. ನಾನ್ ಬರೇ ಪ್ಲಾನ್ ಕೊಡ್ತೀನಿ ಅಂತ ಹೇಳ್ತಾರೆ, ನಾನು ಬರೇ 1,000 PV ಮಾಡ್ತೀನಿ ಅಂತ. ಇನ್ನೊಬ್ಬ ನಾವು 3,500 PV ಮಾಡ್ತಾನೆ, ನಾನೊಂದು 10,000 PV ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ನಾನು ಬರೀ ಪ್ರಾಡಕ್ಟ್ ಅನ್ನ ಡೆಮೋ ಮಾಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಕಡೆ ನಾನು ಪ್ರಾಡಕ್ಟ್ ನ ಸೇಲ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಬ್ರು ನಾನು ಓಪನ್ ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ನೋಡಿ, ಟೀಮ್ ಅಲ್ಲಿ ಡಿಫ್ರೆಂಟ್ ಒಪಿನಿಯನ್ ಇದೆ. ಸೊ ಹಾಗಿದ್ರೆ ನೀವು ಟೀಮ್ ಬಿಲ್ಡ್ ಹೇಗ್ ಮಾಡ್ತೀರಿ? ಟೀಮ್ ಬಿಲ್ಡ್ ಓನ್ಲಿ ಒನ್, ದಟ್ ಇಸ್ ದ ಸಿಸ್ಟಮ್. ನೀವು ಪ್ಲಗ್ ಇನ್ ಟು ದ ಸಿಸ್ಟಮ್. ನೀವು ಸಿಸ್ಟಮ್ಗೆ ಸೆಲ್ಯೂಟ್ ಹೊಡಿಬೇಕು. ನಾನು ಈ ಸಿಸ್ಟಮ್ ಅನ್ನ ಫಾಲೋ ಮಾಡ್ತೀನಿ, ಲೀಡರ್ಶಿಪ್ ಫೌಂಡೇಶನ್ ಸಿಸ್ಟಮ್ ಕೊಟ್ಟಿದ್ದೀನಿ, ಅದನ್ನ ಫಾಲೋ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಸಕ್ಸಸ್ ಆಗ್ತೀನಿ. ನನ್ನಿಂದ ಸಕ್ಸಸ್, ನಾನು ಪ್ಲಾನ್ ಕೊಡೋದ್ರಿಂದ ನಾನು ಸಕ್ಸಸ್ ಆಗ್ಲಿಲ್ಲ. ಬಿಕಾಸ್ ಆಫ್ ದ ಸಿಸ್ಟಮ್. ಯು ಹ್ಯಾವ್ ಟು ಪ್ಲಗ್ ಇನ್ ಟು ದ ಸಿಸ್ಟಮ್. ನೀವೀಗ ಟ್ರಾಫಿಕ್ ರೂಲ್ ಅಲ್ಲಿ ಹೋಗ್ತೀರಾ, ನಿಮ್ ರೂಲ್ ಅಲ್ಲಿ ಹೋಗ್ತೀರಾ, ಟ್ರಾಫಿಕ್ ರೂಲಿಗೆ ನೀವು ಪ್ಲಗ್ ಆಗಿರ್ತೀರಲ್ಲ. ಸೊ ದಟ್ ಈಸ್ ದ ಥಿಂಗ್. ಕಾಲೇಜ್ ಸೇರ್ತೀರಿ, ನಿಮ್ದು ರೂಲ್ ನಡೀತದೆ ಅಲ್ಲಿ, ಕಾಲೇಜ್ ರೂಲ್ಸ್ ಅನ್ನ ನೀವು ಫಾಲೋ ಮಾಡ್ಬೇಕಲ್ಲ, ಆವಾಗ ಕಾಲೇಜ್ ನಡೀತಾ ಹೋಗ್ತದೆ. ಗವರ್ಮೆಂಟ್ ಆಫೀಸಿಗೆ ಹೋಗ್ತೀರಿ, ಅವರ ರೂಲ್. ಬ್ಯಾಂಕಿಗೆ ಲೋನ್ ತೋರಿಕ್ ಹೋಗ್ತದೆ, ಬ್ಯಾಂಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕು. ಸೊ ಹಾಗೆ ಕೂಡ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನ ನೀವು ಎಷ್ಟು ಬೇಗ ಪ್ಲಗ್ ಆಗ್ತೀರಿ, ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ, ಟೀಮ್ ಅನ್ನ ಕಟ್ಲಿಕ್ಕೆ ಆಗ್ತದೆ. ಸೊ ಅದನ್ನ ಪ್ಲಗ್ ಇನ್ ಟು ದ ಪೀಪಲ್, ಟು ದ ಸಿಸ್ಟಮ್. ಸಿಸ್ಟಮ್ ವಿಲ್ ಟೇಕ್ ಕೇರ್ ಯು ಟು ದ ಎನಿ ಹೈಟ್ ಅಂತ ಹೇಳ್ತಾರೆ. ಸೊ ಅದರಿಂದ ದ ಟೀಮ್ ಬಿಲ್ಡಿಂಗ್ ಇದೆಯಲ್ಲ, ದಟ್ ಈಸ್ ಥಿಂಗ್. ನೆಕ್ಸ್ಟ್ ಇಸ್ ದ ನಾಲೆಡ್ಜ್ ಆಫ್ ದ ಓನರ್ಶಿಪ್ ಮೆಂಟಾಲಿಟಿ. ಇಲ್ಲಿ ಏನಾಗ್ಬೇಕಂದ್ರೆ, ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ನೀವು ಓನರ್ಶಿಪ್ ಮೆಂಟಾಲಿಟಿ ಇರ್ಬೇಕು. ಯಾಕಂತ ಹೇಳಿದ್ರೆ ನೀವು ಆರ್ ಎ ಓನರ್. ನಾನು ಬೆಳಿಗ್ಗೆ ಬಂದು ಇಲ್ಲಿ 7 ಗಂಟೆ 6:45 ಯಾಕೆ ಕೂತ್ಕೊಂಡಿದ್ರೆ, ಐ ಆಮ್ ದ ಓನರ್ ಆಫ್ ಮೈ ನೆಟ್ವರ್ಕ್. ಅದಕ್ಕೋಸ್ಕರ ಕೂತ್ಕೊಂಡಿದ್ದೀನಿ ಇಲ್ಲಿ. ಸೊ ಐ ಆಮ್ ನಾಟ್ ಎ ಜಾಬ್. ನನಗೆ ಯಾರು ಬಾಸ್ ಇಲ್ಲ, ಇಲ್ಲಿ ಬಂದು ಕುತ್ಕೋಬೇಕಂತ ಯಾರು ಹೇಳಿಲ್ಲ. ಇಟ್ ಈಸ್ ಮೈ ಬಿಸ್ನೆಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರಿಗೆ ಓನರ್ಶಿಪ್ ಮೆಂಟಾಲಿಟಿ, ಜನರಿಗೆ ನೋಡಿ ಪೇಷನ್ಸ್, 15 ದಿವಸಕ್ಕೆ ಪೇಷನ್ಸ್ ಇಲ್ಲ, 20 ದಿವಸಕ್ಕೆ ಪೇಷನ್ಸ್ ಇಲ್ಲ. ಸೊ 1 ತಿಂಗಳಿಗಂತೂ ಪೇಷನ್ಸೇ ಇಲ್ಲ. ಇಸ್ ಇಸ್ ಯುವರ್ ಬಿಸ್ನೆಸ್. ನೀವು ಅಂಗಡಿ ಓಪನ್ ಮಾಡಿದ ನಂತರ ನೀವು ಅಂಗಡಿ ಬಾಗ್ಲ ಹಾಕಿದ್ರೆ ಏನಾಗ್ಬೋದು? ಯಾರಾದ್ರೂ ಕೇಳಿ, ಅಂಗಡಿ ಓಪನ್ ಮಾಡಿದಾರೆ ಯಾರಾದ್ರೂ ಬಾಗ್ಲಾಕ್ತಾರ ಅಂತ? ಪ್ರತಿದಿನ ನೋಡಿ 8 ಗಂಟೆಗೆ 9 ಗಂಟೆಗೆ ಅವ್ರು ಯಾಕೆ ಬಂದು ಓಪನ್ ಆಗ್ತಾರೆ? ಹಿ ಈಸ್ ದ ಓನರ್ ಆಫ್ ಹಿಸ್ ನೆಟ್ವರ್ಕ್, ಹಿ ಈಸ್ ದ ಓನರ್ ಆಫ್ ಹಿಸ್ ಶಾಪ್. ಈಗ ನೋಡಿ ಬಿಗ್ ಬಜಾರ್ ಇಲ್ಲ ನೋಡಿ, ಟೈಮ್ ಕರೆಕ್ಟ್ ಯಾಕೆ ಓಪನ್ ಆಗ್ತದೆ? ಯಾಕಂತ ಹೇಳಿದ್ರೆ ದೇ ಹ್ಯಾವ್ ಟು ಸ್ಪೆಂಡ್ ಮನಿ. ಈಗ ಇಲ್ಲಿ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರೋದಿಲ್ಲ, ನೀವೇನು ಇಲ್ಲಿ ಜಾಬ್, ನಿಮ್ಗೆ ಜನ ಇರುವುದಿಲ್ಲ, ಲೇಬರ್ ಇರುವುದಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ನಿಮ್ಮ ಹತ್ರ ಇರುವುದಿಲ್ಲ, ರೆಂಟ್ ಕಟ್ಟಬೇಕಂತಿಲ್ಲ. ಸೊ ಯು ವಿಲ್ ನಾಟ್ ಎ ಸೀರಿಯಸ್. ಸೊ ಯು ಮಸ್ಟ್ ಬಿ ವೆರಿ ವೆರಿ ಸೀರಿಯಸ್ ಇಫ್ ಯು ವಾಂಟ್ ಟು ಡೂ ಎ ಬಿಸ್ನೆಸ್. ಯು ಆರ್ ಎ ಓನರ್ ಆಫ್ ದಿಸ್ ನೆಟ್ವರ್ಕ್. ಆಸ್ ಎ ಓನರ್, ಎಷ್ಟು ದೊಡ್ಡ ನೆಟ್ವರ್ಕ್, ಅಷ್ಟು ಕಮಿಟ್ಮೆಂಟ್ ನೀವು ತಗೊಂಡ್ರೆ ಮಾತ್ರ ನೀವು ದೊಡ್ಡ ನೆಟ್ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಯು ಮಸ್ಟ್ ಹ್ಯಾವ್ ಎ ಓನರ್ಶಿಪ್ ಮೆಂಟಾಲಿಟಿ. ನೀವು ಎಂಪ್ಲಾಯಿ ಮೆಂಟಾಲಿಟಿಯಲ್ಲಿ ಈ ಬಿಸ್ನೆಸ್ ಅನ್ನ ದೊಡ್ಡ ಲೆವೆಲ್ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ನೀವು ದೊಡ್ಡ ಮಾಡ್ಬೇಕಂದ್ರೆ, ನೀವು ಇದಕ್ಕೆ ನಾನೇ ಸಾಹುಕಾರ, ನಾನೇ ಓನರು, ನಾನೇ ಇದರ ಯಜಮಾನ, ಅದು ನಿಮ್ ತಲೆಯಲ್ಲಿ ಬರ್ಬೇಕು. ಆವಾಗ ನಿಮ್ಗೆ ರಾತ್ರಿ ಹಗಲು ಯಾವುದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಿನ್ನೆೊಬ್ರು ಲೀಡರ್ ಹತ್ರ ಮಾತಾಡ್ತಾ ಇದ್ರು. ಸರ್ 15 ದಿವಸ ಸರ್ ಹೊರಗಡೆ ಏನು ವರ್ಕ್ 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 ಮಾಡಿದೆ, ಬಟ್ ಈ ತಿಂಗಳಲ್ಲಿ ನನ್ನ ಬೋನಸ್ ಕೊಡ್ತಾರೆ ಸರ್, 1 ಲಕ್ಷಕ್ಕೂ ಜಾಸ್ತಿ ಬಂದಿದೆ ಅಂತ ಹೇಳಿದ್ರು. ಜಸ್ಟ್ ಭಾರಿ ಖುಷಿ ಆಗ್ತದೆ ನನಗೆ. ಸೊ ವರ್ಕ್ ಹಿಸ್ ಓನರ್ಶಿಪ್ ತಗೊಂಡ್ರು, ಅವ್ರು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 1 ಲಕ್ಷ ಇನ್ಕಮ್, ಅವ್ರಿಗೆ ಭಾರಿ ಖುಷಿ. ಫಸ್ಟ್ ಟೈಮ್ ಸರ್ 1 ಲಕ್ಷಕ್ಕೂ ಜಾಸ್ತಿ ಇನ್ಕಮ್ ಬಂತು ನನಗೆ. ಐ ಆಮ್ ವೆರಿ ಪ್ರೌಡ್. ಸೊ ಆ ರೀತಿ ನಿಮ್ಗೆ ವರ್ಕ್ ಮಾಡಿ ಓನರ್ಶಿಪ್ ತಗೋಬೇಕು ನೀವು. ಯು ಶುಡ್ ನಾಟ್ ಡಿಪೆಂಡ್ ಆನ್ ಯುವರ್ ಅಪ್ಲೈನ್ ಆರ್ ಯುವರ್ ಸ್ಪಾನ್ಸರ್. ಇಟ್ ಈಸ್ ಯುವರ್ ಬಿಸ್ನೆಸ್. ಓಕೆ, ನೆಕ್ಸ್ಟ್ ಕಮ್ಸ್ ಟು ದ ನಾಲೆಡ್ಜ್ ಆಫ್ ದ ಕಾರ್ಪೊರೇಟ್ ಪ್ರೆಸೆಂಟೇಶನ್. ನಿಮ್ಗೆ ಪ್ರೆಸೆಂಟೇಶನ್, ಇಂಡಿವಿಜುವಲ್ ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ರೆಡಿ ಇರ್ಬೇಕು ನೀವು. ಸೊ ಎಷ್ಟು ಬೇಗ ಮೈಕ್ ನ ನಿಮ್ ಕೈಗೆ ತಗೊಳ್ತೀರಿ ನೋಡ್ಬೇಕು. ನಿಮ್ಮ ಅಪ್ಲೈನ್ ಇದಾರೆ, ನಿಮ್ಮ ಸ್ಪಾನ್ಸರ್ ಕೈಲಿ ಇರ್ತದೆ. ಸೊ ಎಷ್ಟು ಬೇಗ ಆ ಮೈಕ್ ತಗೊಂಡು ನೀವು ಸ್ಟಾರ್ಟ್ ಮಾಡ್ತೀರಿ, ಆವಾಗ ನೋಡಿ ನಿಮ್ ಬಿಸ್ನೆಸ್ ಶೂಟಪ್ ಆಗ್ಲಿ ಸ್ಟಾರ್ಟ್ ಆಗ್ತದೆ. ಯಾಕೆ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಇರ್ತಾರೆ. ನೀವು ಜನರಿಗೆ ಜಾಯ್ನಿಂಗ್ ಪವರ್, ಈಗ ಒಂದೊಂದು ಕೊಡ್ತೀರಿ, ಹೋಮ್ ಮೀಟಿಂಗ್ ಕೊಡ್ತೀವಿ, 1-2 ಜನ ಜಾಯ್ನ್ ಆಗ್ತಾ ಇರ್ತಾರೆ. ಸೊ ಅದೇ ನೀವು 100 ಹೋಮ್ ಮೀಟ್ ನೀವು ಓಪನ್ ಮೀಟಿಂಗ್ ಸ್ಟಾರ್ಟ್ ಮಾಡಿ, ಜನ ಓಪನ್ ಮೀಟಿಂಗ್ 50 ಜನ 100 ಜನ ಬರ್ತಾರೆ, ಇಮಿಡಿಯೇಟ್ 5 ಜನ 10 ಜನ ಜಾಯ್ನ್ ಆಗ್ತಾ ಹೋಗ್ತಾ ಇರ್ತಾರೆ. ನಿನ್ನೆ ಯಾರೋ ಒಂದು ನನಗೆ ಮೀಟಿಂಗ್ ಅಲ್ಲಿ ಹೇಳಿದ್ರು 5 ಜನ ಜಾಯ್ನ್ ಆದ್ರು ಸರ್ ಅಂತ. ಸೊ ಇಟ್ ಈಸ್ ಪಾಸಿಬಲ್. ಯಾಕಂದ್ರೆ ನೀವು ಬಲ್ಕ್ ಅಲ್ಲಿ ಮೀಟಿಂಗ್ ಕೊಟ್ಟಾಗ ಇಟ್ ಈಸ್ ಪಾಸಿಬಿಲಿಟಿ ಇಸ್ ದೇರ್. ಸೊ ಆ ರೀತಿ. Sir, ಎಸ್ ಪ್ಲೀಸ್. excuse me. ಯಾ Sir, ಈ ಮಿನಿಟ್ or ಹಾಫ್ ಅಲ್ಲಿ ಈ ಸೆಷನ್ ಎಂಡ್ ಆಗುತ್ತೆ. ಎಲ್ಲರೂ ಸೇಮ್ ಐಡಿ ಹಾಗೂ ಪಾಸ್ವರ್ಡ್ ಅಲ್ಲಿ ಜಾಯ್ನ್ ಆಗಬೇಕು. ಥ್ಯಾಂಕ್ ಯು ಸರ್.
ಓಕೆ, ದಿಸ್ ಇಸ್ ಯಾಕಂದ್ರೆ ಇದು ನಮ್ಗೆ ಟ್ರೈನಿಂಗ್ ಸೆಷನ್ ಆದ್ರಿಂದ ನಾವು ಇದನ್ನ ಸ್ಲೋ ಹೋಗ್ಲೇಬೇಕಾಗ್ತದೆ. ಯಾಕಂದ್ರೆ ಮೀಟಿಂಗ್ ಸೆಷನ್ ಆದ್ರೆ ಮುಗಿಸಬಹುದು, ಟ್ರೈನಿಂಗ್ ಸೆಷನ್ ಅಲ್ಲಿ ಆಗುದಿಲ್ಲ. ಯಾಕಂದ್ರೆ ಐ ಹ್ಯಾಡ್ ಟು ಪಾಸ್ ಆನ್ ದ ನಾಲೆಡ್ಜ್ ಟು ಯು. ಈಗ ನಾಲೆಡ್ಜ್ ಇಸ್ ನಾಟ್ ಪವರ್, ಯಾಕಂದ್ರೆ ಅಪ್ಲೈಯಿಂಗ್ ನಾಲೆಡ್ಜ್ ಇಸ್ ಪವರ್. ಅದಕ್ಕೋಸ್ಕರ ಇದು ಫಾಸ್ಟ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ಈಗ ಎಷ್ಟು ಇದಕ್ಕೆ 2 ದಿವಸ ತಗೊಳ್ಬಹುದು, 3 ದಿವಸನೂ ತಗೋಬಹುದು. ಬಟ್ ನೀವು ಇದನ್ನ ಫಾಲೋ, ಯಾರೆಲ್ಲ ನಿಮ್ಗೆ ತಿಂಗಳಿಗೆ 1 ಲಕ್ಷ ಬೇಕು, ನೆಕ್ಸ್ಟ್ ಇಯರ್ಗೆ ಫಾರಿನ್ ಟ್ರಿಪ್ ಬರ್ತೀರ ಅಂತ ಹೇಳಿದ್ರೆ, ಜಸ್ಟ್ ಯು ಹ್ಯಾವ್ ಟು ಲರ್ನ್ ಗುಡ್ ಲರ್ನಿಂಗ್ ಆಟಿಟ್ಯೂಡ್. ನೀವು ಕಲೀಲೇಬೇಕಾಗ್ತದೆ. ದಟ್ ಇಸ್ ದ ಥಿಂಗ್. ಓಕೆ, ಓನರ್ಶಿಪ್ ಮೆಂಟಾಲಿಟಿ ಇಟ್ಕೊಳ್ಳಿ. ಕಾರ್ಪೊರೇಟ್ ಪ್ರೆಸೆಂಟೇಷನ್ ಅಂಡ್ ಓಪನ್ ಮೀಟಿಂಗ್ ಮಾಡೋದನ್ನ ಆದಷ್ಟು ಬೇಗ ಕಲೀರಿ. ಹೇಗೆ ಮಾಡಬೇಕು, ಅದನ್ನ ಯಾವ ರೀತಿ ಮಾಡಬೇಕು, ಅದಕ್ಕೆಲ್ಲ ಗೈಡ್ಲೈನ್ಸ್ ನಾವು ಕೊಡ್ತೀವಿ ನಿಮ್ಗೆ. ನಾಲೆಡ್ಜ್ ಅಬೌಟ್ ದ ಆನ್ಲೈನ್ ಅಂಡ್ ಆಫ್ಲೈನ್ ಮೀಟಿಂಗ್ ಅಂತಿದೆ. ನಾಲೆಡ್ಜ್ ಅಬೌಟ್ ದ ಆನ್ಲೈನ್ ಮೀಟಿಂಗ್, ಆಫ್ಲೈನ್ ಮೀಟಿಂಗ್. ಸೊ ನಿಮ್ಗೆ ಆನ್ಲೈನ್ ಮೀಟಿಂಗ್ ನಿಮ್ಗೆ ವೆರಿ ಈಸಿ. ಯಾಕಂದ್ರೆ ನಿಮ್ಗೆ ಝೂಮ್ ಕ್ಲೌಡ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಆಯ್ತು. ಸೊ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನೀವು ಆನ್ಲೈನ್ ಗೆ ಬಂದ್ಬಿಡ್ತೀರಿ. ಈಸಿಯಾಗಿ ನೀವು ಬರ್ಬೋದು ಆನ್ಲೈನ್ ಮೀಟಿಂಗ್. ಬಟ್ ಆಫ್ಲೈನ್ ಮೀಟಿಂಗ್ ಅನ್ನ ಮಾಡ್ಬೇಕಾದ್ರೆ ನೀವು ಅದಕ್ಕೆ ಸರಿಯಾದ ತಯಾರಿಯನ್ನ ಮಾಡ್ಕೋಬೇಕಾಗ್ತದೆ. ತಯಾರಿ ಮಾಡ್ಕೊಂಡು ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಸೊ ಇವತ್ತಿನ ಈಗ ನೆಕ್ಸ್ಟ್ ನಾವೀಗ 1 by 1 ನೆಕ್ಸ್ಟ್ ಸಬ್ಜೆಕ್ಟ್ ಗೆ ಹೋಗ್ಬೇಕಾಗಿದೆ ಡೀಟೇಲ್ ಆಗಿ.